ನಾವೀಗ ಹೋಗ್ತಾ ಇರೋವಂಥ ಜಾಗ, ಈ ಜಾಗದೊಳಗಡೆ 27 ವರ್ಷ ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗಿಯೋದು ಬ್ಯಾನ್ ಮಾಡಿಬಿಟ್ಟಿದ್ರು, ತೆಗಿಲೇಬಾರ್ದಾಗಿತ್ತು. ಆದರೆ ಈಗ ಇತ್ತೀಚೆಗೆ ಈ ದಿನದಿಂದ 3 ವರ್ಷದ ಹಿಂದೆಯಿಂದ ಸ್ವಲ್ಪ ಲಿಬ್ರಲ್ ಆಗಿದೆ. ವಿಡಿಯೋ ಆಗಲಿ ಫೋಟೋ ಆಗಲಿ ಎಲ್ಲ ತೆಗ್ಕೊಬೋದು. ಹಂಗಾದ್ರೆ ಯಾವುದು ಈ ಜಾಗ? ಗುರು, ಉಜ್ಬೇಕಿಸ್ತಾನದ ಯಾವುದೇ ಮೆಟ್ರೋ ತಗೊಳ್ಳಿ, 3 ವರ್ಷದ ಹಿಂದೆ ಈ ಥರ ಏನಾದರೂ ವಿಡಿಯೋ ಮಾಡ್ತಾ ಇದ್ರೆ ಸೀದಾ ತಗೊಂಡೋಗಿ ಜೈಲ್ಗೆ ಹಾಕ್ಬಿಡ್ತಾ ಇದ್ರು. ಫುಲ್ಲು ಸ್ಟ್ರಿಕ್ಟು ಆ ಟೈಮಲ್ಲಂತೂ. ಆದರೆ 3 ವರ್ಷದಿಂದ ಸ್ವಲ್ಪ ಬದಲಾಗಿದೆ ಕಾಲ. ಮೆಟ್ರೋಲ್ ಅಂಥದ್ದು ಏನಿದೆ, ಸೆಕ್ಯೂರಿಟಿ ಇಶ್ಯೂಸ್ ಗುರು. ಉಜ್ಬೇಕಿಸ್ತಾನದ ಸೆಕ್ಯೂರಿಟಿ ಇಶ್ಯೂಸ್ ಇಂದ ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ. ಮತ್ತು ನಿಮ್ಗೆ ಇನ್ನೊಂದು ಹೇಳೋದು ಮರ್ತಿದ್ದೆ, ಮತ್ತು ಉಜ್ಬೇಕಿಸ್ತಾನ ಟೂರಿಸ್ಟ್ಗೆ ಓಪನ್ ಆಗಿರೋದು ಈ 3 ವರ್ಷದಿಂದ ಅಷ್ಟೇ. ದೇವರು, ರಷ್ಯಾದ ಮೆಟ್ರೋಗೂ ಉಜ್ಬೇಕಿಸ್ತಾನದ ಮೆಟ್ರೋಗೂ ಏನು ಡಿಫ್ರೆನ್ಸೇ ಇಲ್ಲ. ಯಾಕಂದ್ರೆ ಇದು ಮುಂಚೆ ಸೋವಿಯತ್ ಯೂನಿಯನ್ನ ಭಾಗ ಆಗಿತ್ತಲ್ಲ ಉಜ್ಬೇಕಿಸ್ತಾನ. ರಷ್ಯಾದಲ್ಲಿ ಯಾವ ತರ ಸೌಂಡ್ ಮಾಡ್ಕೊಂಡು ಮೆಟ್ರೋ ಹೋಗ್ತಿತ್ತು, ಅದೇ ತರ ಸೇಮ್ ಟು ಸೇಮ್ ಮೆಟ್ರೋ ಇಲ್ಲೂ ಸೌಂಡ್ ಮಾಡ್ಕೊಂಡು ಹೋಗುತ್ತೆ. ಅದೇ ಮೆಟ್ರೋ ಫುಲ್ಲು ಸೌಂಡ್ ಗುರು, ಒಳಗಡೆ ಕಿವಿ ಕಿತ್ತೋಗ್ಬಿಡುತ್ತೆ. ರಷ್ಯಾದ ಮೆಟ್ರೋಲಿ 65 ರೂಬಲ್ಸು, ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಓಡಾಡಿ. ಆದರೆ ಉಜ್ಬೇಕಿಸ್ತಾನದ ಸೋಮ್ಸಲ್ಲಿ ನೀವು 10 ಇಂಡಿಯನ್ ರೂಪಾಯಿ ಕೊಟ್ಬಿಟ್ಟು ಮೆಟ್ರೋ ಒಳಗಡೆ ಹೋಗ್ಬಿಟ್ರೆ ನೀವು ಯಾವ ಜಾಗದಿಂದ ಯಾವ ಜಾಗಕ್ಕೆ ಬೇಕಾದರೂ ಹೋಗ್ಬೋದು, ಅಥವಾ ದಿನನಿತ್ಯ ಅಲ್ಲೇ ಸುತ್ತಾಡ್ಕೊಂಡಾದರೂ ಇರ್ಬೋದು, ಏನು ಬೇಕಾದರೂ ಮಾಡ್ಕೊಬೋದು. 10 ರೂಪಾಯಿ. ದೇವರು, ಈ ಸ್ಟ್ರೀಟು ಭಾರತದ 2ನೇ ಪ್ರಧಾನಮಂತ್ರಿ ಅಂದ್ರೆ ನಮ್ಮೆಲ್ಲರ ಹೆಮ್ಮೆಯ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಹೆಸರಲ್ಲಿದೆ ಈ ಸ್ಟ್ರೀಟು. ಉಜ್ಬೇಕಿಸ್ತಾನದ ಕ್ಯಾಪಿಟಲ್ ಟಾಷ್ಕಂಟ್ ಅಲ್ಲಿ ಹಾಕಿದ್ದಾರೆ. ಮತ್ತೆ ನೋಡಿ, ಶಾಸ್ತ್ರಿಜಿ ಅವರ ಸ್ಟ್ರೀಟು. ಈಗ ತಾನೇ ಅಲ್ಲಿಂದ ಹಂಗೆ ನಡ್ಕೊಂಡ್ ಬಂದೆ ನೋಡಿ. ಯಲ್ಲಿ ಭಾರತದ ಮತ್ತೆ ಪಾಕಿಸ್ತಾನ ಯುದ್ಧ ನಡೆದಾಗ ಭಾರತದ ಸೈನಿಕರು LOC ದಾಟ್ಬಿಟ್ಟು ಪಾಕಿಸ್ತಾನದ ಲಾಹೋರ್ನಲ್ಲಿ ಭಾರತದ ಧ್ವಜವನ್ನ ನೆಟ್ಬಿಟ್ಟಿದ್ರು. ಅದಾದ್ಮೇಲೆ ಭಾರತ ಮತ್ತೆ ಪಾಕಿಸ್ತಾನದ ಮಧ್ಯ ಶಾಂತಿ ಕಾಪಾಡಕ್ಕೆ ಸೋವಿಯತ್ ಯೂನಿಯನ್ ಏನ್ ಮಾಡ್ತು, ಭಾರತ ಮತ್ತೆ ಪಾಕಿಸ್ತಾನದ ದಿಗ್ಗಜರನ್ನ ಭಾರತಕ್ಕೆ ಕರೆಸ್ಕೊಂಡು ಆ ಪೀಸ್ ಟ್ರೀಟಿಯಲ್ಲಿ ಭಾರತದ ಪ್ರಧಾನಿ ಹಾಗೂ ಪಾಕಿಸ್ತಾನದ ಪ್ರಧಾನಿ ಟಾಷ್ಕಂಟ್ಗೆ ಬಂದು ಸೈನ್ ಮಾಡಿದ್ರು. ಸೈನ್ ಮಾಡಿದಂತಹ ಮಾರನೇ ದಿನ ನಮ್ಮ ಶಾಸ್ತ್ರಿಜಿ ಅವರು ಇದೇ ಟಾಷ್ಕಂಟ್ನಲ್ಲಿ ಹುತಾತ್ಮರಾದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರದ್ದು ಒಂದು ನ್ಯಾಚುರಲ್ ಡೆತ್ ಅಂತಾರೆ. ಆದರೆ ಅವರ ಸಾವಿನ ಹಿಂದೆ ಹಲವಾರು ಥಿಯರಿಗಳಿದೆ. ಆ ಥಿಯರಿಗಳಿಗೆಲ್ಲ ಇದುವರೆಗೂ ಈ ದಿನದವರೆಗೂ ಉತ್ತರನೇ ಸಿಕ್ಕಲಿಲ್ಲ.